ಚಾಮುಂಡೇಶ್ವರಿ ತಾಯಿ ಅವಳು ಹಿಂದೂಗಳ ದೇವತೆ, ಸಮಸ್ತ ಹಿಂದೂ ಬಾಂಧವರ ತಾಯಿ, ಸಮಸ್ತ ನಾಡನ್ನ ಕಾಪಾಡ್ತಾ ಇದ್ದಾಳೆ. ಕನ್ನಡದ ನಾಡಿನ ಭುವನೇಶ್ವರಿಯಾಗಿ ಅವಳು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾಳೆ. ದುಷ್ಟರ ಸಂಹಾರವನ್ನ ಮಾಡಲಿಕ್ಕೆ ಪಣ ತೊಟ್ಟು ನಿಂತಹ ಕಂಕಣಬದ್ಧವಾಗಿರುವಂತಹ ಚಾಮುಂಡೇಶ್ವರಿ ತಾಯಿ ದುಷ್ಟರ ಸಂಹಾರ ಮಾಡಬೇಕು ಅಂತ ಪ್ರತಿ ವರ್ಷ ನಾವು ಯೋಚನೆಯನ್ನು ಮಾಡಿ ಅದಕ್ಕೆ ಆದಂತ ಸಂದೇಶವನ್ನ ಕೊಡ್ತೇವೆ. ವಿಜಯದಶಮಿಯ ದಿನ ದಸರಾ ನಾಡ ಹಬ್ಬ, ದಸರಾ ನಾಡ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ವಿಶ್ವವಿಖ್ಯಾತಿಯನ್ನ ಪಡೆದಿದ್ದ ಮೈಸೂರಿನ ದಸರಾ ಅನೇಕ ದುರ್ದೈವದ ಸಂಗತಿಗಳು ಕೂಡ ನಡೆದು ಬಿಟ್ಟಿದೆ. ನಮಗೆ ದುಷ್ಟರ ಸಂಹಾರ ಮಾಡ್ಲಿಕ್ಕೆ ನಿಂತಿರುವಂತ ಚಾಮುಂಡೇಶ್ವರಿ ತಾಯಿ ಎದುರುಗಡೆ ಮಹಿಷಾಸುರ ಮರ್ದಿನಿಯ ಸಂಗತಿ ನಡೀತಂತ ಘಟನೆಗಳು ನೆನಪು ಮಾಡಿಕೊಂಡು ನಾವು ಕಾರ್ಯವನ್ನು ಮಾಡ್ತೇವೆ. ಅದು ಒಂದು ದುಷ್ಟಕೂಟ ನಮ್ಮ ರಾಜ್ಯದಲ್ಲಿದೆ. ಮಹಿಷಾಸುರ ಯಾರಿದ್ದಾನೆ, ರಾಕ್ಷಸ, ಆ ಮಾನಸಿಕ ಇರುವಂತ ಒಬ್ಬ ವ್ಯಕ್ತಿ, ಅವನ ಜಯಂತಿಯನ್ನ ಮಾಡುವಂತ ದುಷ್ಟರ ಸಂಖ್ಯೆಯನ್ನು ಕೂಡ ನಮ್ಮ ದೇಶದಲ್ಲಿದೆ, ನಮ್ಮ ರಾಜ್ಯದಲ್ಲಿ. ಇದೊಂದು ವಿಪರ್ಯಾಸದ ಸಂಗತಿ, ನೋವಿನ ಸಂಗತಿ. ಈಗ ಅದಕ್ಕೆ ಇನ್ನೊಂದಷ್ಟು ಬೇರೆ ರೀತಿಯ ಕಲ್ಪನೆಗಳನ್ನು ಕೊಡ್ತಾ ಇದ್ದಾರೆ. ಯಾರಿಗೂ ಬೇಡದೇ ಇರುವಂತ ಸಂಗತಿಗಳನ್ನ ಇವ್ರು ತರ್ತಾ ಇದ್ದಾರೆ. ಇದು ಸಮಸ್ತ ಹಿಂದೂ ಧರ್ಮಾಭಿಮಾನಿಗಳಿಗೆ, ಸಮಸ್ತ ಹಿಂದೂ ಸಮಾಜಕ್ಕೆ ಮಾಡ್ತಿರುವಂತ ಅಪಮಾನದ ಸಂಗತಿ ಅಂತೇಳಿ ನನಗಂತೂ ಅನಿಸ್ತಾ ಇದೆ. ಅವ್ರ ಸಾಹಿತಿಗಳು, ಅವರಿಗೆ ನಾವು ಗೌರವ ಕೊಡ್ತೇವೆ. ಆದ್ರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಅವರು ವಿಗ್ರಹ ಆರಾಧಕರಲ್ಲ. ಅವರು ವಿಗ್ರಹ ಆರಾಧಕರು ಅಲ್ಲೇ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಸರಾ ಅದರದೇ ಆದಂತ ಮಹತ್ವವನ್ನು ಪಡೆದಿದೆ. ಇದರಲ್ಲಿ ತುಷ್ಟೀಕರಣದ ನೀತಿಗೆ ಇಲ್ಲಿ ಜಾಗ ಇಲ್ಲ. ತುಷ್ಟೀಕರಣದ ನೀತಿ ಎಲ್ಲಿ ತನಕ ಮಾಡ್ತೀರಿ ನೀವು? ನಿಮ್ಮ ಮನೆಗೆ ಕರ್ಕೊಂಡೋಗಿ ಅವರಿಗೆ ಬಾಗಿನ ಸಮರ್ಪಣೆ ಮಾಡಿ ನಿಮ್ಮಲ್ಲಿರುವಂತ ಏನ್ ಬೇಕಾದ್ರೂ ಕೊಡಿ ಅವರಿಗೆ. ಆದ್ರೆ ಚಾಮುಂಡೇಶ್ವರಿ ವೈಭವದ ಮೆರವಣಿಗೆ ಸಂದರ್ಭದೊಳಗಡೆ ಯಾರಿಗೆ ನಂಬಿಕೆನೇ ಇಲ್ಲ ಅಂತವ್ರ ಬಗ್ಗೆ ನೀವು ಉದ್ಘಾಟನೆಯನ್ನ ಮಾಡಿಸುವಂಥದ್ದು ಇದೊಂದು ದೊಡ್ಡ ಅಪಚಾರ, ರಾಜ್ಯಕ್ಕೆ ಮಾಡಿದಂತ ಅಪಮಾನ, ಹಿಂದೂ ಸಮಾಜಕ್ಕೆ ಮಾಡಿದಂತ ಅಪಮಾನ ಅಂತ ಹೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ಒಂದ್ ಮಾತನ್ನು ಹೇಳಿದ್ದಾರೆ, ಇದು ಹಿಂದೂಗಳ ಆಸ್ತಿ ಅಲ್ಲ ಇದು ಅಂತ ಹೇಳಿ. ಇನ್ಯಾರದ್ದು ಆಸ್ತಿ ಇದು? ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೇವತೆ. ಆ ಆರಾಧ್ಯ ದೇವತೆಯ ಸ್ಥಾನ ಏನಿದೆ, ಅವಳು ಬಾಳ್ತಾ ಇರುವಂತ ಜಾಗ ಯಾವ್ದಿದೆ, ಎಲ್ಲಿ ಕೂತ್ಕೊಂಡು ಆಶೀರ್ವಾದವನ್ನ ಮಾಡ್ತಾ ಇದ್ದಾಳೆ, ಈ ಜಗತ್ತಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತಾ ಇದ್ದಾಳೆ. ಅವಳು ಹಿಂದೂ ಸಮಾಜದ ಆಸ್ತಿ ಅಲ್ಲದೆ ಮುಸಲ್ಮಾನರ ಆಸ್ತಿನ ಅವಳು, ಕ್ರಿಶ್ಚಿಯನ್ರ ಆಸ್ತಿನ ಅವಳು? ಚಾಮುಂಡೇಶ್ವರಿ ಅವಳು, ಆ ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೇವತೆ ಅವಳು. ಯಾರಿಗೋ ಮುಸಲ್ಮಾನಿಗೆ ಹಡ ಇಡ್ಲಿಕ್ಕೆ ಆಗೋದಿಲ್ಲ ರೀ. ಪರ್ಯಾವಲೋಚನೆಯನ್ನು ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾವು ಇದ್ರೊಳಗಡೆ ಏನು ರಾಜಕಾರಣ ಮಾಡ್ತಾ ಇಲ್ಲ. ಆದ್ರೆ ನೀವು ತುಷ್ಟೀಕರಣದ ನೀತಿಯನ್ನು ಅನುಸರಿಸಿ ಚಾಮುಂಡೇಶ್ವರ ವೈಭವಿತವಾದಂತ ಮೆರವಣಿಗೆಗೆ ನಿಮ್ಗೆ ಯಾರು ಹಿಂದೂಗಳು ಸಿಗಲೇ ಇಲ್ವಾ? ಇದು ಅನೇಕ ಹಿಂದೂಗಳ ಭಾವನೆಗಳಿರುವಂತ ಪ್ರಶ್ನೆಗಳಿದೆ. ವೈಭವಿತವಾದಂತ ಚಾಮುಂಡೇಶ್ವರಿಯ ದಸರಾ ನಡಿಬೇಕು, ವಿಶ್ವವಿಖ್ಯಾತಿ ದಸರಾ ನಡಿಬೇಕು. ನಿಮ್ಮ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳಿ ಹೊರಟಿದ್ದೀರಲ್ಲ ಕಾಂಗ್ರೆಸ್ಸಿನ ನಾಯಕತ್ವ, ಇದಕ್ಕೆ ಏನ್ ಹೇಳ್ಬೇಕು ನಾವು? ಇದನ್ನ ಸಹಿಸೋದಿಲ್ಲ ಹಿಂದೂ ಸಮಾಜ ಅಂತ ಮಾತು ಈ ಸಂದರ್ಭ ಹೇಳ್ತೇನೆ. ಎಚ್ಚರಿಕೆಯ ಗಂಟೆಯಾಗಿ ತಗೊಳ್ಬೇಕಾಗತ್ತೆ ತಾವು. ಹಿಂದೂ ಸಮಾಜ ಅನೇಕ ಸಂಗತಿಗಳು ಸಹಿಸ್ಕೊಳ್ಳುತ್ತೆ. ನಾವು ಸಹಿಷ್ಣುಗಳೇನೆ. ಆದ್ರೆ ಒಂದ್ ಹಂತ ಮೀರಿದ್ರೆ ನೀವು ಏನ್ ಬೇಕಾದ್ರೂ ಮಾಡಿದ್ರು ಜಯಿಸ್ಕೋಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ನೀವು ಅನುಭವಿಸ್ಬೇಕಾಗತ್ತೆ. ಚಾಮುಂಡೇಶ್ವರಿ ತಾಯಿಗೆ, ಚಾಮುಂಡೇಶ್ವರಿ ಬಗ್ಗೆ ನಂಬಿಕೆ ಇರುವಂತ ವ್ಯಕ್ತಿಗಳ ಮೂಲಕ ಉದ್ಘಾಟನೆ ಮಾಡಿಸುವಂಥದ್ದು ಈ ರಾಜ್ಯಕ್ಕೆ ಸಿಗುವಂತ ಗೌರವ, ಈ ದೇಶದ ಹಿಂದೂಗಳಿಗೆ ಸಿಗುವಂತ ಗೌರವ. ಅದನ್ನು ಹೊರತುಪಡಿಸಿ ನೀವೇನಾದ್ರು ಯೋಚನೆ ಮಾಡಿದ್ದೆ ಆದ್ರೆ ನಿಮ್ಮ ಅಧೋಗತಿ ಬಹಳ ದೂರ ಇಲ್ಲ ಅನ್ನೋ ಸಂಗತಿಯನ್ನು ಈ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಡಿ.ಕೆ. ಶಿವಕುಮಾರ್ ಅವರು RSS ಗೀತೆ ಅದಾದ ನಂತರ ನಿನ್ನೆ ಕ್ಷಮೆ ಕೇಳಿರೋದು, ಈ ಪರಿಸ್ಥಿತಿ ನನ್ಗೆ ಹೇಳಿದ್ದಲ್ಲ, ನಗು ಬರುತ್ತೆ ನನಗೆ. ಕಾಂಗ್ರೆಸ್ನಲ್ಲಿ ದೇಶಭಕ್ತರಿದ್ದಾರೆ. ಡಿ.ಕೆ. ಶಿವಕುಮಾರ್ ಆ ಕಾರಣಕ್ಕೋಸ್ಕರ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ
ಅನ್ನುವಂಥ ಸಂಗತಿಯನ್ನು ಪ್ರಾರ್ಥನೆಯನ್ನ ಮಾಡಿದ್ದು. ಕಾಂಗ್ರೆಸ್ನವರಿಗೆ ಇದು ಸಹಿಸ್ಕೊಳಕ್ ಆಗಲ್ಲ. ಕಾಂಗ್ರೆಸ್ನಲ್ಲಿರುವಂತ ಯಾರೂ ಕೂಡ ನಮಸ್ತೆ ಸದಾ ವತ್ಸಲ ಹೇಳಬಾರ್ದು, ಈ ದೇಶಕ್ಕೋಸ್ಕರ ನಡ್ಕೋಬಾರ್ದು ಅಂತ ಹೇಳುವಂತ ಮಾನಸಿಕತೆ ಇದೆಯಲ್ಲ, ಇದು ಇವತ್ತಿಂದಲ್ಲ. ಅವ್ರು ಯಾರ್ಯಾರೋ ಇದಕ್ಕೆ ಕಾಂಗ್ರೆಸ್ಗೆ ಜನ್ಮ ಕೊಟ್ಟರಲ್ಲ, ಅವನೇನು ಈ ದೇಶದವನ್ನೆಲ್ಲ ಅವನು ಬೇರೆ ದೇಶದವನು. ಇವರಲ್ಲಿ ದೇಶಭಕ್ತಿ ಬರಕ್ಕೆ ಹೇಗೆ ಸಾಧ್ಯ? ಯಾರು ದೇಶಭಕ್ತಿ ಇದ್ದಾರೆ, ನಮಸ್ತೆ ಸದಾ ವತ್ಸಲ ಹೇಳ್ಕೊಂಡು ಬರ್ಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ, ಅಂಥವ್ರಿಗೆ ಕಡಿವಾಣ ಹಾಕುವಂತ ಕೆಲಸನೂ ಕೂಡ ಕಾಂಗ್ರೆಸ್ ಮಾಡುತ್ತೆ. ಇದು ಅವರ ದುಷ್ಟ ನೀತಿ. ಹಾಗಾಗಿ ದೇಶಭಕ್ತರ ಸಂತತಿ ಜಾಸ್ತಿ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಪ್ರಾರ್ಥನೆ ಹೇಳಿದ್ರೆ ನಿಮಗೆ ಎಷ್ಟೊಂದು ಎಲ್ಲಾ ಕಡೆನೂ ಉರಿಯತ್ತೆ ಅನ್ನೋದಾದ್ರೆ ಎಲ್ಲೆಲ್ಲತ್ತೋ ಅಲ್ಲಿ ಉಳಿಸ್ಕೊಳ್ತೀರಿ ನೀವು. ಇದು ಸರಿಯಲ್ಲ. ಇದು ಈ ಕೆಲಸವನ್ನ ಮಾಡಬೇಡಿ ನೀವು. ಯಾರ್ಯಾರು ಕಾಂಗ್ರೆಸ್ನಲ್ಲಿ ಇರುವಂತ ವ್ಯಕ್ತಿಗಳು ನಮಸ್ತೆ ಸದಾ ವತ್ಸಲೆ ಅದೇನು ದೇಶದ್ರೋಹಿ ಗೀತೆನಾ? ದೇಶಭಕ್ತ ಪ್ರಾರ್ಥನೆ ಅದು, ಪ್ರತಿನಿತ್ಯ ಮಾಡ್ಬೇಕಾದಂತ ಒಂದು ಪ್ರಾರ್ಥನೆ ಅದು. ಪ್ರತಿಯೊಬ್ಬ ದೇಶಭಕ್ತರು ತಮ್ಮನ್ನು ತಾವು ತೊಡಸ್ಕೊಳ್ಬೇಕಾದ ಅನೇಕ ಸಂಗತಿಗಳು ಆ ಪ್ರಾರ್ಥನೆಯಲ್ಲಿ ಇರುವಂತದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ಕಾಂಗ್ರೆಸ್ಸಿಗೆ ಸಹಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ವನಾಶ ಆಗತ್ತೆ. ದೇಶಕ್ಕೋಸ್ಕರ ಬದುಕುವಂತ ವ್ಯಕ್ತಿಗಳು ಇವತ್ತು ದೇಶಕ್ಕೆ ಜಾಸ್ತಿ ಬೇಕು ಹೊರತು ದೇಶಭಕ್ತರನ್ನ ಅವಗಣನೆ ಮಾಡುವಂತ ಸಂಘಟನೆ ಯಾವತ್ತೂ ಕೂಡ ಜಾಸ್ತಿ ದಿವಸ ಉಳಿಯೋದಿಲ್ಲ. ಹಾಗಾಗಿ ಆ ರೀತಿಯ ಕಾಂಗ್ರೆಸ್ಸಿನ ನೀತಿ ಇವತ್ತು ಅಂತ್ಯ ಆಗಕ್ಕೆ ಬಹಳ ಸಮೀಪ ಇದೆ ಅಂತ ಮಾತನ್ನು ಈ ಸಂದರ್ಭ ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.